ತವರು ಎಂದು ಹೆಸರು ಪಡೆದುಕೊಂಡಿರುವ ಕೊಡಗು ಜಿಲ್ಲೆಯಲ್ಲಿ ಕ್ರೀಡಾ ತರಬೇತಿ ಹಾಗೂ ಪುನರ್ವಸತಿ ಕೇಂದ್ರ ಆರಂಭವಾಗಲಿದೆ. ಈಗಾಗಲೇ ಜಾಗದ ಸಮತಟ್ಟು ಕಾಮಗಾರಿ ಆರಂಭವಾಗಿದ್ದು ಕೆಲವೇ ದಿನಗಳಲ್ಲಿ ಸಿಎಂ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. ಹಾಗಾದ್ರೆ ಈ ಐತಿಹಾಸಿಕ ಕ್ರೀಡಾ ತರಬೇತಿ ಕೇಂದ್ರ ಎಲ್ಲಿ ಸ್ಥಾಪನೆಯಾಗ್ತಾ ಇದೆ ಅನ್ನೋದರ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸ್ಪೆಷಲ್ನಲ್ಲಿ. ಕೊಡಗಿನ ಕ್ರೀಡಾಪಟುಗಳಿಗೆ ಗುಡ್ ನ್ಯೂಸ್. ತಲೆ ಎತ್ತಲಿದೆ ಬೃಹತ್ ಕ್ರೀಡಾ ತರಬೇತಿ ಕೇಂದ್ರ. ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಬೇರೆಡೆ ಕ್ರೀಡೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುವುದು ಕಡಿಮೆ. ಅದಕ್ಕೆ ಕ್ರೀಡಾಂಗಣ ತರಬೇತಿ ಕೇಂದ್ರಗಳ ಕೊರತೆ ಕೂಡ ಕಾರಣ. ಕೊಡಗಿನ ಕ್ರೀಡಾಪಟುಗಳಿಗೂ ಇದೇ ಸಮಸ್ಯೆ ಕಾಡ್ತಾ ಇತ್ತು. ಆದ್ರೀಗ ಈ ಸಮಸ್ಯೆ ಬಗೆಹರಿಯೋ ಕಾಲ ಬಂದಿದೆ. ಕೊಡಗು ಜಿಲ್ಲೆಯಲ್ಲಿ ಬೃಹತ್ ಕ್ರೀಡಾ ತರಬೇತಿ ಕೇಂದ್ರ ತಲೆ ಎತ್ತಲಿದೆ. ವಿರಾಜಪೇಟೆ ತಾಲೂಕಿನ ವಿ ಬಾಡಗ ಗ್ರಾಮದಲ್ಲಿ 11.50 ಎಕರೆ ಜಾಗದಲ್ಲಿ ಅಂದಾಜು 40 ಕೋಟಿ ವೆಚ್ಚದಲ್ಲಿ ಈ ಬೃಹತ್ ಕ್ರೀಡಾ ತರಬೇತಿ ಹಾಗೂ ಪುನರ್ವಸತಿ ಕೇಂದ್ರ ನಿರ್ಮಾಣವಾಗಲಿದೆ. ಕಾಮಗಾರಿ ನಡೆಯುವಂತ ಸ್ಥಳದಲ್ಲಿ ಜಾಗ ಸಮತಟ್ಟು ಮಾಡಲಾಗಿದೆ. ರಾಜ್ಯಸಭಾ ಸದಸ್ಯರಾದ ಅಜಯ್ ಮಖನ್ ಕೂಡ ಈ ತರಬೇತಿ ಕೇಂದ್ರಕ್ಕೆ 8 ಕೋಟಿ ಅನುದಾನವನ್ನು ನೀಡಿದ್ದು ಈಗಾಗಲೇ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಇದೀಗ ಕಾಮಗಾರಿ ನಡೆಯುವಂತ ಸ್ಥಳಕ್ಕೆ ಶಾಸಕ ಎಎಸ್ ಪೊನ್ನಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಲೀಲಿಕ್ಕೆ ಅವಕಾಶ ಮಾಡಿಕೊಡುವಂತ ಒಂದು ತರಬೇತಿ ಕೇಂದ್ರ, ಕ್ರೀಡಾ ತರಬೇತಿ ಕೇಂದ್ರವನ್ನ ಸ್ಥಾಪನೆ ಮಾಡಲಿಕ್ಕೆ ಈ ಒಂದು ಬಹಳ ದೊಡ್ಡ ಯೋಜನೆಯನ್ನ ಈಗಾಗಲೇ ತಾವೆಲ್ಲ ನೋಡಿದೀವಿ, ಪ್ರಾರಂಭಿಸಿದ್ದೀವಿ. ನಾವು ಇಲ್ಲಿ ಮೊದಲನೇ ಕೆಲಸಗಳು ಇದನ್ನ ಕ್ಲೀನ್ ಮಾಡುವಂತದ್ದು, ಲೆವೆಲ್ ಮಾಡುವಂತದ್ದು ಕೆಲಸವನ್ನು ಮಾಡಿದ್ದೀವಿ. ಇದಕ್ಕೆ ಮುಖ್ಯಮಂತ್ರಿಗಳನ್ನ ಕರೆದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಗುದ್ಲಿ ಪೂಜೆ ಮಾಡಬೇಕು ಅಂತ ಹೇಳುವಂತದ್ದು ಒಂದು ಚಿಂತನೆ. ಈ ಯೋಜನೆ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಕನಸಿನ ಕೂಸಾಗಿದ್ದು ಮುಂದೆ ನಿಂತು ಎಲ್ಲವನ್ನ ನೋಡಿಕೊಳ್ತಿದ್ದಾರೆ. ಈ ಕ್ರೀಡಾ ತರಬೇತಿ ಕೇಂದ್ರದಲ್ಲಿ ಈಜುಕೊಳ, ಫುಟ್ಬಾಲ್ ಕೋರ್ಟ್, ಟೆನ್ನಿಸ್ ಕೋರ್ಟ್, ರನ್ನಿಂಗ್ ಟ್ರ್ಯಾಕ್, ಶೂಟಿಂಗ್ ಸೇರಿದಂತೆ ಹಲವು ಸೌಲಭ್ಯಗಳಿರುತ್ತದೆ. ಜೊತೆಗೆ ಕ್ರೀಡಾ ಪುನರ್ವಸತಿ ಕೇಂದ್ರ ಕೂಡ ಇರಲಿದೆ. ಎಷ್ಟು ದೊಡ್ಡ ಮಟ್ಟದ ಕಾಮಗಾರಿ ಶುರುವಾಗ್ತಾ ಇರೋದು ತಾಲೂಕಿನ ಜನರಿಗೆ ಕೂಡ ಸಂತಸ ತಂದಿದೆ. ಈಗಾಗಲೇ ಜಾಗ ಕೂಡ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ. ಫುಟ್ಬಾಲ್ ಇರ್ಬೋದು, ಅಥ್ಲೆಟಿಕ್ ಎಲ್ಲ ತರಬೇತಿ ಕೇಂದ್ರಗಳ ಆಗುವ ಸಾಧ್ಯತೆಗಳಿದೆ. ಇವತ್ತು ಎಲ್ಲಾ ತರದ ವ್ಯವಸ್ಥೆ ನಡೀತಾ ಇದೆ. ಇದು 11.5 ಎಕರೆ ಇದೆ. ಇನ್ನು ಅವರು ಶಾಸಕರೇನೋ ಹೇಳ್ತಾ ಇದ್ರು, ಇನ್ನು ಮತ್ತೆ ಇಲ್ಲಿ ಸಾಲದಿಲ್ಲ ಅಂತಂದ್ರೆ ಇಲ್ಲಿ ತಗೊಳ್ಳುವ ಅಂತ ಒಂದು ಸುತ್ತಮುತ್ತ ಇರೋ ಒಂದು 5 ಎಕರೆ ಜಾಗವನ್ನು ಅವರು ಖರೀದಿಸುವಂತ ಒಂದು ವ್ಯವಸ್ಥೆ ಸಹ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಅದು ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಅವಶ್ಯಕತೆ ಇದ್ರೆ ಅದನ್ನು ಸಹ ನಮ್ಮ ಶಾಸಕರು ಮಾಡ್ತಾರೆ ಅಂತ ಹೇಳಿ ನಮಗೊಂದು ವಿಶ್ವಾಸ ಇದೆ ಸರ್. ಎಷ್ಟು ದೊಡ್ಡ ಮಟ್ಟದ ಕ್ರೀಡಾ ತರಬೇತಿ ಕೇಂದ್ರ ವಿರಾಜಪೇಟೆಯಲ್ಲಿ ನಿರ್ಮಾಣವಾಗ್ತಾ ಇರೋದು ಕ್ರೀಡಾಪಟುಗಳಿಗೆ ಅನುಕೂಲವಾಗಲಿದೆ. ರಾಜ್ಯಕ್ಕೆ, ದೇಶಕ್ಕೆ ಉತ್ತಮ ಕ್ರೀಡಾಪಟುಗಳನ್ನು ನೀಡಿರುವಂತಹ ಕೊಡಗು ಜಿಲ್ಲೆ ಇನ್ನಷ್ಟು ಕ್ರೀಡಾ ಕಲಿಗಳನ್ನ ನೀಡಲಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ತವರು ಎಂದು ಹೆಸರು ಪಡೆದುಕೊಂಡಿರುವ ಕೊಡಗು ಜಿಲ್ಲೆಯಲ್ಲಿ ಕ್ರೀಡಾ ತರಬೇತಿ ಹಾಗೂ ಪುನರ್ವಸತಿ ಕೇಂದ್ರ ಆರಂಭವಾಗಲಿದೆ. ಈಗಾಗಲೇ ಜಾಗದ ಸಮತಟ್ಟು ಕಾಮಗಾರಿ ಆರಂಭವಾಗಿದ್ದು ಕೆಲವೇ ದಿನಗಳಲ್ಲಿ ಸಿಎಂ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. ಹಾಗಾದ್ರೆ ಈ ಐತಿಹಾಸಿಕ ಕ್ರೀಡಾ ತರಬೇತಿ ಕೇಂದ್ರ ಎಲ್ಲಿ ಸ್ಥಾಪನೆಯಾಗ್ತಾ ಇದೆ ಅನ್ನೋದರ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸ್ಪೆಷಲ್ನಲ್ಲಿ. ಕೊಡಗಿನ ಕ್ರೀಡಾಪಟುಗಳಿಗೆ ಗುಡ್ ನ್ಯೂಸ್. ತಲೆ ಎತ್ತಲಿದೆ ಬೃಹತ್ ಕ್ರೀಡಾ ತರಬೇತಿ ಕೇಂದ್ರ. ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಬೇರೆಡೆ ಕ್ರೀಡೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುವುದು ಕಡಿಮೆ. ಅದಕ್ಕೆ ಕ್ರೀಡಾಂಗಣ ತರಬೇತಿ ಕೇಂದ್ರಗಳ ಕೊರತೆ ಕೂಡ ಕಾರಣ. ಕೊಡಗಿನ ಕ್ರೀಡಾಪಟುಗಳಿಗೂ ಇದೇ ಸಮಸ್ಯೆ ಕಾಡ್ತಾ ಇತ್ತು. ಆದ್ರೀಗ ಈ ಸಮಸ್ಯೆ ಬಗೆಹರಿಯೋ ಕಾಲ ಬಂದಿದೆ. ಕೊಡಗು ಜಿಲ್ಲೆಯಲ್ಲಿ ಬೃಹತ್ ಕ್ರೀಡಾ ತರಬೇತಿ ಕೇಂದ್ರ ತಲೆ ಎತ್ತಲಿದೆ. ವಿರಾಜಪೇಟೆ ತಾಲೂಕಿನ ವಿ ಬಾಡಗ ಗ್ರಾಮದಲ್ಲಿ 11.50 ಎಕರೆ ಜಾಗದಲ್ಲಿ ಅಂದಾಜು 40 ಕೋಟಿ ವೆಚ್ಚದಲ್ಲಿ ಈ ಬೃಹತ್ ಕ್ರೀಡಾ ತರಬೇತಿ ಹಾಗೂ ಪುನರ್ವಸತಿ ಕೇಂದ್ರ ನಿರ್ಮಾಣವಾಗಲಿದೆ. ಕಾಮಗಾರಿ ನಡೆಯುವಂತ ಸ್ಥಳದಲ್ಲಿ ಜಾಗ ಸಮತಟ್ಟು ಮಾಡಲಾಗಿದೆ. ರಾಜ್ಯಸಭಾ ಸದಸ್ಯರಾದ ಅಜಯ್ ಮಖನ್ ಕೂಡ ಈ ತರಬೇತಿ ಕೇಂದ್ರಕ್ಕೆ 8 ಕೋಟಿ ಅನುದಾನವನ್ನು ನೀಡಿದ್ದು ಈಗಾಗಲೇ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಇದೀಗ ಕಾಮಗಾರಿ ನಡೆಯುವಂತ ಸ್ಥಳಕ್ಕೆ ಶಾಸಕ ಎಎಸ್ ಪೊನ್ನಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಲೀಲಿಕ್ಕೆ ಅವಕಾಶ ಮಾಡಿಕೊಡುವಂತ ಒಂದು ತರಬೇತಿ ಕೇಂದ್ರ, ಕ್ರೀಡಾ ತರಬೇತಿ ಕೇಂದ್ರವನ್ನ ಸ್ಥಾಪನೆ ಮಾಡಲಿಕ್ಕೆ ಈ ಒಂದು ಬಹಳ ದೊಡ್ಡ ಯೋಜನೆಯನ್ನ ಈಗಾಗಲೇ ತಾವೆಲ್ಲ ನೋಡಿದೀವಿ, ಪ್ರಾರಂಭಿಸಿದ್ದೀವಿ. ನಾವು ಇಲ್ಲಿ
ಮೊದಲನೇ ಕೆಲಸಗಳು ಇದನ್ನ ಕ್ಲೀನ್ ಮಾಡುವಂತದ್ದು, ಲೆವೆಲ್ ಮಾಡುವಂತದ್ದು ಕೆಲಸವನ್ನು ಮಾಡಿದೆ. ಇದಕ್ಕೆ ಮುಖ್ಯಮಂತ್ರಿಗಳನ್ನ ಕರೆದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಗುದ್ಲಿ ಪೂಜೆ ಮಾಡಬೇಕು ಅಂತ ಹೇಳುವಂತದ್ದು ಒಂದು ಚಿಂತನೆ. ಈ ಯೋಜನೆ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಕನಸಿನ ಕೂಸಾಗಿದ್ದು ಮುಂದೆ ನಿಂತು ಎಲ್ಲವನ್ನ ನೋಡಿಕೊಳ್ತಿದ್ದಾರೆ. ಈ ಕ್ರೀಡಾ ತರಬೇತಿ ಕೇಂದ್ರದಲ್ಲಿ ಈಜುಕೊಳ, ಫುಟ್ಬಾಲ್ ಕೋರ್ಟ್, ಟೆನ್ನಿಸ್ ಕೋರ್ಟ್, ರನ್ನಿಂಗ್ ಟ್ರ್ಯಾಕ್, ಶೂಟಿಂಗ್ ಸೇರಿದಂತೆ ಹಲವು ಸೌಲಭ್ಯಗಳಿರುತ್ತದೆ. ಜೊತೆಗೆ ಕ್ರೀಡಾ ಪುನರ್ವಸತಿ ಕೇಂದ್ರ ಕೂಡ ಇರಲಿದೆ. ಎಷ್ಟು ದೊಡ್ಡ ಮಟ್ಟದ ಕಾಮಗಾರಿ ಶುರುವಾಗ್ತಾ ಇರೋದು ತಾಲೂಕಿನ ಜನರಿಗೆ ಕೂಡ ಸಂತಸ ತಂದಿದೆ. ಈಗಾಗಲೇ ಜಾಗ ಕೂಡ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ. ಫುಟ್ಬಾಲ್ ಇರ್ಬೋದು, ಅಥ್ಲೆಟಿಕ್ ಎಲ್ಲ ತರಬೇತಿ ಕೇಂದ್ರಗಳು ಆಗುವ ಸಾಧ್ಯತೆಗಳಿದೆ. ಇವತ್ತು ಎಲ್ಲಾ ತರದ ವ್ಯವಸ್ಥೆ ನಡೀತಾ ಇದೆ. ಇದು 11.5 ಎಕರೆ ಇದೆ. ಇನ್ನು ಅವರು ಶಾಸಕರೇನೋ ಹೇಳ್ತಾ ಇದ್ರು, ಇನ್ನು ಮತ್ತೆ ಇಲ್ಲಿ ಸಾಲದಿಲ್ಲ ಅಂತಂದ್ರೆ ಇಲ್ಲಿ ತಗೊಳ್ಳುವ ಅಂತ ಒಂದು ಸುತ್ತಮುತ್ತ ಇರೋ ಒಂದು 5 ಎಕರೆ ಜಾಗವನ್ನು ಅವರು ಖರೀದಿಸುವಂತ ಒಂದು ವ್ಯವಸ್ಥೆ ಸಹ ಮಾಡಬೇಕು ಅಂತ ಅವರು ಹೇಳ್ತಾ ಇದ್ರು. ಅದು ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಅವಶ್ಯಕತೆ ಇದ್ರೆ ಅದನ್ನು ಸಹ ನಮ್ಮ ಶಾಸಕರು ಮಾಡ್ತಾರೆ ಅಂತ ಹೇಳಿ ನಮಗೊಂದು ವಿಶ್ವಾಸ ಇದೆ ಸರ್. ಎಷ್ಟು ದೊಡ್ಡ ಮಟ್ಟದ ಕ್ರೀಡಾ ತರಬೇತಿ ಕೇಂದ್ರ ವಿರಾಜಪೇಟೆಯಲ್ಲಿ ನಿರ್ಮಾಣವಾಗ್ತಾ ಇರೋದು ಕ್ರೀಡಾಪಟುಗಳಿಗೆ ಅನುಕೂಲವಾಗಲಿದೆ. ರಾಜ್ಯಕ್ಕೆ, ದೇಶಕ್ಕೆ ಉತ್ತಮ ಕ್ರೀಡಾಪಟುಗಳನ್ನು ನೀಡಿರುವಂತಹ ಕೊಡಗು ಜಿಲ್ಲೆ ಇನ್ನಷ್ಟು ಕ್ರೀಡಾ ಕಲಿಗಳನ್ನ ನೀಡಲಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ತವರು ಎಂದು ಹೆಸರು ಪಡೆದುಕೊಂಡಿರುವ ಕೊಡಗು ಜಿಲ್ಲೆಯಲ್ಲಿ ಕ್ರೀಡಾ ತರಬೇತಿ ಹಾಗೂ ಪುನರ್ವಸತಿ ಕೇಂದ್ರ ಆರಂಭವಾಗಲಿದೆ. ಈಗಾಗಲೇ ಜಾಗದ ಸಮತಟ್ಟು ಕಾಮಗಾರಿ ಆರಂಭವಾಗಿದ್ದು ಕೆಲವೇ ದಿನಗಳಲ್ಲಿ ಸಿಎಂ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. ಹಾಗಾದ್ರೆ ಈ ಐತಿಹಾಸಿಕ ಕ್ರೀಡಾ ತರಬೇತಿ ಕೇಂದ್ರ ಎಲ್ಲಿ ಸ್ಥಾಪನೆ ಆಗ್ತಾ ಇದೆ ಅನ್ನೋದರ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸ್ಪೆಷಲ್ನಲ್ಲಿ. ಕೊಡಗಿನ ಕ್ರೀಡಾಪಟುಗಳಿಗೆ ಗುಡ್ ನ್ಯೂಸ್. ತಲೆ ಎತ್ತಲಿದೆ ಬೃಹತ್ ಕ್ರೀಡಾ ತರಬೇತಿ ಕೇಂದ್ರ. ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಬೇರೆಡೆ ಕ್ರೀಡೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುವುದು ಕಡಿಮೆ. ಅದಕ್ಕೆ ಕ್ರೀಡಾಂಗಣ, ತರಬೇತಿ ಕೇಂದ್ರಗಳ ಕೊರತೆ ಕೂಡ ಕಾರಣ. ಕೊಡಗಿನ ಕ್ರೀಡಾಪಟುಗಳಿಗೂ ಇದೇ ಸಮಸ್ಯೆ ಕಾಡ್ತಾ ಇತ್ತು. ಆದ್ರೀಗ ಈ ಸಮಸ್ಯೆ ಬಗೆಹರಿಯೋ ಕಾಲ ಬಂದಿದೆ. ಕೊಡಗು ಜಿಲ್ಲೆಯಲ್ಲಿ ಬೃಹತ್ ಕ್ರೀಡಾ ತರಬೇತಿ ಕೇಂದ್ರ ತಲೆ ಎತ್ತಲಿದೆ. ವಿರಾಜಪೇಟೆ ತಾಲೂಕಿನ ವಿ ಬಾಡಗ ಗ್ರಾಮದಲ್ಲಿ 11.50 ಎಕರೆ ಜಾಗದಲ್ಲಿ ಅಂದಾಜು 40 ಕೋಟಿ ವೆಚ್ಚದಲ್ಲಿ ಈ ಬೃಹತ್ ಕ್ರೀಡಾ ತರಬೇತಿ ಹಾಗೂ ಪುನರ್ವಸತಿ ಕೇಂದ್ರ ನಿರ್ಮಾಣವಾಗಲಿದೆ. ಕಾಮಗಾರಿ ನಡೆಯುವಂತ ಸ್ಥಳದಲ್ಲಿ ಜಾಗ ಸಮತಟ್ಟು ಮಾಡಲಾಗಿದೆ. ರಾಜ್ಯಸಭಾ ಸದಸ್ಯರಾದ ಅಜಯ್ ಮಖನ್ ಕೂಡ ಈ ತರಬೇತಿ ಕೇಂದ್ರಕ್ಕೆ 8 ಕೋಟಿ ಅನುದಾನವನ್ನು ನೀಡಿದ್ದು ಈಗಾಗಲೇ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಇದೀಗ ಕಾಮಗಾರಿ ನಡೆಯುವಂತ ಸ್ಥಳಕ್ಕೆ ಶಾಸಕ ಎಸ್ ಪೊನ್ನಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಲೀಲಿಕ್ಕೆ ಅವಕಾಶ ಮಾಡಿಕೊಡುವಂತ ಒಂದು ತರಬೇತಿ ಕೇಂದ್ರ, ಕ್ರೀಡಾ ತರಬೇತಿ ಕೇಂದ್ರವನ್ನ ಸ್ಥಾಪನೆ ಮಾಡಲಿಕ್ಕೆ ಈ ಒಂದು ಬಹಳ ದೊಡ್ಡ ಯೋಜನೆಯನ್ನ ಈಗಾಗಲೇ ತಾವೆಲ್ಲ ನೋಡಿದೀವಿ, ಪ್ರಾರಂಭಿಸಿದ್ದೀವಿ ನಾವು. ಇಲ್ಲಿ ಮೊದಲನೇ ಕೆಲಸಗಳು ಇದನ್ನ ಕ್ಲೀನ್ ಮಾಡುವಂತದ್ದು, ಲೆವೆಲ್ ಮಾಡುವಂತದ್ದು ಕೆಲಸವನ್ನು ಮಾಡಿದೆ. ಇದಕ್ಕೆ ಮುಖ್ಯಮಂತ್ರಿಗಳನ್ನ ಕರೆದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಗುದ್ಲಿ ಪೂಜೆ ಮಾಡಬೇಕು ಅಂತ ಹೇಳುವಂತದ್ದು ಒಂದು ಚಿಂತನೆ. ಈ ಯೋಜನೆ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಕನಸಿನ ಕೂಸಾಗಿದ್ದು ಮುಂದೆ ನಿಂತು ಎಲ್ಲವನ್ನ ನೋಡಿಕೊಳ್ತಿದ್ದಾರೆ. ಈ ಕ್ರೀಡಾ ತರಬೇತಿ ಕೇಂದ್ರದಲ್ಲಿ ಈಜುಕೊಳ, ಫುಟ್ಬಾಲ್ ಕೋರ್ಟ್, ಟೆನ್ನಿಸ್ ಕೋರ್ಟ್, ರನ್ನಿಂಗ್ ಟ್ರ್ಯಾಕ್, ಶೂಟಿಂಗ್ ಸೇರಿದಂತೆ ಹಲವು ಸೌಲಭ್ಯಗಳಿರುತ್ತದೆ. ಜೊತೆಗೆ